ನೋಡ್ರಿ ಸೀಕ್ವೆನ್ಸ್ ಅಂತಂತಂದ್ರ ಡೆಫಿನಿಷನ್ ಅಂದ್ರ ಸೀಕ್ವೆನ್ಸ್ ಫಂಕ್ಷನ್ a function f from n to r ಹೌದಾ r ಅಂದ್ರ ನ್ಯಾಚುರಲ್ ನಂಬರ್ಸ್ ಕರೆಕ್ಟಾ n ಅಂದ್ರ ನ್ಯಾಚುರಲ್ ನಂಬರ್ಸ್ r ಅಂದ್ರ ರಿಯಲ್ ನಂಬರ್ಸ್ ಅದ ಕರೆಕ್ಟ್ ನಾನು ಅದನ್ನ ಹೇಳ್ತಾ ಇದ್ದೀನೋ n a function f from n to r n here is domain is natural number, set of natural number, and codomain is set of real numbers. Correct? Okay. ಇವತ್ತ ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ನೋಡೋಣ. ಬೌಂಡೆಡ್ ಸೀಕ್ವೆನ್ಸ್ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಬರ್ಕೊಂಡ್ಬಿಡ್ರಿ ಅಲ್ಲಿ ಬೇಕಂದ್ರೆ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಇದು. ಫಸ್ಟ್ ಒನ್ ನೋಡ್ರಿ, ಬೌಂಡೆಡ್ ಅಬೋ ಸೀಕ್ವೆನ್ಸ್. ಹೌದಾ? ಬೌಂಡೆಡ್ ಅಬೋ ಸೀಕ್ವೆನ್ಸ್ ಕರೆಕ್ಟಾ? ಡೆಫಿನೇಷನ್ ನೋಡ್ರಿ, a real number an is said to be bounded above if there exists a real number. A sequence an is said to be bounded above if there exists a real number k. ಇದು ಕ್ಯಾಪಿಟಲ್ ಕೆ ಅಂತಾರೆ ಇದಕ್ಕೆ. such that ನೋಡ್ರಿ, ಅವತ್ತ ಅದಕ್ಕ ನಾನು ಏನೇನ್ ಇವು ಬರ್ತಾವು ಇಲ್ಲೇ ಸಿಂಬಲ್ಸ್ ಯಾವ್ಯಾವ ಯೂಸ್ ಮಾಡ್ತೀನಿ ಅನ್ನೋದೆಲ್ಲ ಹೇಳ್ಬಿಟ್ಟಿನಿ ನಾನು. ಹೌದಾ? ಅವ್ನ್ ಕರೆಕ್ಟ್ ಆಗಿ ನೋಡ್ಕೊಂಡಿರಿ ಒಂದ್ಸರಿ. an less than or equal to k ಅಂದ್ರೆ ಸೀಕ್ವೆನ್ಸ್ less than or equal to k for all n belongs to n. ಡೊಮೈನ್ ಸೆಟ್ ದೊಳಗ ನಂಬರ್ಸ್ ತಗೊಂಡಿರ್ತೀವಲ್ಲ ಅವು ಎಲ್ಲಾ ನ್ಯಾಚುರಲ್ ನಂಬರ್ಸ್ ಆಗಿರ್ತವು ಅಂತ. ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. xn is equal to set of 1 2 3 4 5. ಕರೆಕ್ಟಾ? ಇದು ಒಂದು ಸೀಕ್ವೆನ್ಸ್ ಅಂತ ಅಂದ್ರ call this as one sequence. This sequence is bounded above by xn is bounded above by 5. xn is bounded above by 5. ಕರೆಕ್ಟಾ? ನಿಮ್ ಒರಿಜಿನಲ್ ನೇಮ್ ಇಟ್ಕೊಂಬರ್ರು. ಓಪೋ, ರಿಯಲ್ಮಿ, ವಿವೋ ಅದನ್ನ ಬಿಡ್ರಿ. ನೆಕ್ಸ್ಟ್, xn is equal to ಇನ್ನೊಂದು ಸೀಕ್ವೆನ್ಸ್ ನೋಡ್ರಿ, n minus n. ಏನಾಗ್ತಿದ್ದು? -1 -2 -3 -4 and so on. ಹೌದಾ? ಕರೆಕ್ಟಾ? ಯಾರು ಬರೋ? ಇದು ಒಂದು ಸೀಕ್ವೆನ್ಸ್. ಇದ್ರೊಳಗ ನೋಡ್ರಿ, -1 -2 -3 -4 and so on. This sequence is bounded above by this sequence is bounded above by xn is bounded above by ಹೇಳಿ. xn is bounded above by second sequence bounded above by -1. ಕರೆಕ್ಟಾ? ಯಾಕೆ ಹೇಳಿ? ಇದ್ರೊಳಗ
-1 ಅನ್ನೋದು ದೊಡ್ಡ ಸಂಖ್ಯೆ. ಅಂದ್ರ ನೆಗೆಟಿವ್ ನಂಬರ್ ಬಂದಾಗ ನಂಬರ್ ದೊಡ್ಡದಾದಂಗೆಲ್ಲ ಅದ್ರ ವ್ಯಾಲ್ಯೂ ಚಿಕ್ಕದಾಗ್ತಾ ಹೋಗುತ್ತಾ, ಕರೆಕ್ಟಾ? ಆದ್ರಿಂದ -1 ಅನ್ನೋದು ದೊಡ್ಡ ಸಂಖ್ಯೆ ಇಲ್ಲೇ. therefore sequence an is bounded above by -1. ಕರೆಕ್ಟಾ? ಅರ್ಥ ಆಯ್ತಾ? ಇನ್ನು ಜಾಸ್ತಿ ಎಕ್ಸಾಂಪಲ್ ಕೊಡ್ಬೋದು ನಿಮ್ಗೆ ಅರ್ಥ ಆಗ್ಲಿ ಅಂತ. ಒಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ, ಅವನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಗುಡ್ ಗುಡ್ ಗುಡ್. ಕರೆಕ್ಟಾ? Okay. Okay. Next, bounded below sequence. Bounded below sequence. Bounded below sequence. Noddri, a sequence AN is said to be bounded below if there exists a real number k. Idu small k. Small k ida ತರ ಬರಿತೀವಲ್ಪ, ಕರೆಕ್ಟಾ? ಸ್ಮಾಲ್ ಕೆ ನ ಈ ತರ ಬರಿತೀವಿ. ಸ್ಮಾಲ್ ಕೆ such that an greater than or equal to k for all n belongs to n. ಹೌದಾ? ನೋಡಿ, ಇಲ್ಲೊಂದು ಎಕ್ಸಾಂಪಲ್. xn ಬರೀ xn ಯಾಕೆ ಬರಿತೀರಿ ಅಂತ ಕೇಳ್ತೀರಿ ನೀವು ಅಲ್ಲ? ಕೇಳ್ಬೇಕು ಅನ್ಸುತ್ತಾನ? ಬರೀ xn ಯಾಕೆ ಬರಿತೀರಿ? sn ಬರೀರಿ, an ಬರೀರಿ, yn ಬರೀರಿ. ಹಂಗ ನಮ್ ಕನ್ವೀನಿಯನ್ಸ್ ಯಾವ್ದಾದ್ರು ತಗೋಬಹುದು. ನೀವು sn ಅಂತ ತಗೋರಿ, an ಅಂತ ತಗೋರಿ, yn ಅಂತ ತಗೋರಿ, ಏನ್ ತಗೊಂಡ್ರು ನಡೆಯುತ್ತಾ. ನಮ್ ಕನ್ವೀನಿಯಂಟ್ ಗೆ ಏನಾದ್ರೂ ತಗೊಳ್ಳೋದು. xn is equal to sequence n. ಇದು ಫಸ್ಟ್ ಎಕ್ಸಾಂಪಲ್, ಇದು ಸೆಕೆಂಡ್ ಎಕ್ಸಾಂಪಲ್. ಹೌದಾ? xn is equal to n. xn is equal to n. ಹೌದಾ? ಇಲ್ಲೇ ವ್ಯಾಲ್ಯೂ ಕೊಟ್ಕೊಂತ ಹೋದಂಗೆ ಹೆಂಗಿರ್ತಾವ ನೋಡ್ರಿ. ನಂಬರ್ 1 2 3 4 and so on. ಕರೆಕ್ಟಾ? ಈ ತರ ಇರುತ್ತ. xn is bounded below by 1. ಇದ್ರೊಳಗೆ ಇರೋ ನಂಬರ್ನೊಳಗ, ಇರುವಂತ ನಂಬರ್ದೊಳಗ ಅತಿ ಚಿಕ್ಕ ಸಂಖ್ಯೆ ಯಾವ್ದೈತಿ ಅದು ಬೌಂಡೆಡ್ ಬಿಲೋ ನಂಬರ್. ಕರೆಕ್ಟಾ? ಅರ್ಥ ಆಯ್ತಾ? ಈಗಿರೋ ನಂಬರ್ದೊಳಗ ಚಿಕ್ಕ ಸಂಖ್ಯೆ ಯಾವ್ದೈತಿ? ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಯ್ದು. ನೀವು ಭಾರಿ ಈಸಿ ಅನ್ಸುತ್ತಾ ನೋಡ್ದಾಗ, ಕೇಳಿದಾಗ ಇದು ಈಟಾನ ಅನ್ಸುತ್ತ. ಬಟ್ ನೀವ ರಿಯಲೈಸ್ ಮಾಡ್ಕೊಂತೀರಲ್ಲ, ಅವಾಗ ಐತೆ ಅವ್ರದ್ದು ಮಜಾ. ಬೇಕಂದ್ರೆ ನೀವ್ ಹಂಗ ಟೆಸ್ಟ್ ಮಾಡಿ. ನಿಮ್ ಫೈನಲ್ ಇಯರ್, ಸೆಕೆಂಡ್ ಇಯರ್, ಈಗ ನಿಮ್ಮ ಅಣ್ಣ, ಅಕ್ಕ, ತಂಗಿರಲ್ಲ, ಅಕ್ಕ ಅಥವಾ ನಿಮ್ಮ ಅಪ್ಪಾಜಿ ಇವ್ರನ್ನ ಅಪ್ಪಾಜಿ ಆದ್ರೆ ಹೇಳ್ಕೊಡ್ತಾರ. ಸ್ವಲ್ಪ ಜನ ಹೇಳ್ತಾರ, ಮ್ಯಾಥ್ಸ್ ಗೊತ್ತಿದ್ದವ್ರು ಹೇಳ್ತಾರ. ಅಣ್ಣ, ಅಕ್ಕ ಅವ್ರನ್ನ ಕೇಳಿ ಬೌಂಡೆಡ್ ಅಬೋ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಹೇಳ್ರಿ ಅಂತಂದ. ಅವಾಗ ಗೊತ್ತಾಗತ್ತೆ ನಿಮ್ಗೆ ಅದ್ರ ಮಜಾ ಏನೈತೆ ಅಂತ. ಕಾನ್ಸೆಪ್ಟ್ ಈಸಿ, ಬಟ್ ಅವ್ರಿಗೆ ಹೇಳಕ್ ಬರಲ್ಲ. ಟ್ರೈ ಮಾಡಿರ್ಬೇಕಂದ್ರ ಒಂದ್ಸರಿ ಹಂಗ ಕೇಳ್ರಿ. ಕೇಳ್ತೀರಾ? ಇವತ್ ಕೇಳಿ, ಮನೆಯಲ್ಲಿ ಇರ್ತಾರಲ್ಲ. ಇಲ್ಲ ಫೋನ್ ಮಾಡಿ ಕೇಳ್ರಿ, ನಿಮ್ ಫ್ರೆಂಡ್ಸ್ಗೆ ಫೋನ್ ಮಾಡ್ರಿ. ಇವತ್ತ ಎದಕ್ಕೆದಕರ ಮಾಡ್ತಿರ್ತೀರಿ? ವಿಡಿಯೋ ಕಾಲಿಂಗ್ ಮಾಡಿದೇನು, ಮಾತಾಡದೇನು? ಅಯ್ಯಯ್ಯೋ. ಹಾ, ಮರ್ತೋಗ್ತೀವಿ ಅಂತಾರ. ನಿಜ ನಿಜ ನಿಜ. ಮರ್ತು ಹಂಗ ಹೇಳ್ಕೊಡು ಅಕ್ಕ ಅಂತಂದ್ ಕೇಳ್ಬೇಕು ನೀವು.
ಒಂದ್ಸರಿ ಕೇಳ್ರಿ ಏನಾಗಲ್ಲ. ಅದ ಇಷ್ಟ ಈಜಿ ಕಾನ್ಸೆಪ್ಟ್ ಅವ್ರಿಗೆಲ್ಲ ಮರ್ತ್ ಹೋಗಿದೆ ಅಂತಾರ. ಅದಕ್ಕೆ ನೀವು ಮರಿಬಾರ್ದು ಇದನ್ನ, ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಇನ್ನೂ 10 ಸರಿ ಕೇಳಿ ಹೇಳ್ತೀನಿ, ಇಂಪಾರ್ಟೆಂಟ್ ಇದು. ನೀವು MSc ಹೋದ್ರು ಅಂದ್ರ ನಾನ್ BSc ಆಗಿದ್ದಾಗ ನಾನ್ ಚೆನ್ನಾಗಿ ಓದ್ತಿದ್ದೆ. ನಾ SSLC ಇಂದ MSc ವರೆಗೂ ಅಂದ್ರ ಡಿಸ್ಟಿಂಕ್ಷನ್, ಟಾಪರ್ ಈ ತರ ಎಲ್ಲಾ ಓದ್ತಿದ್ದೆ. ಆದ್ರ ಇಷ್ಟು ಕರೆಕ್ಟ್ ಆಗಿ ಹಂಗ ಮಗ್ಗಪ್ ಮಾಡೋದು ಅಂತಾರಲ್ಲ ಆ ತರ. ಆಲ್ಮೋಸ್ಟ್ ಟಾಪರ್ಸ್ ಇವ್ರು ಎಲ್ಲಾ ಬಹಳ ಜನ ಅರ್ಥ ಮಾಡ್ಕೊಳ್ಳೋದು ಕಡಿಮೆ. ಅವ್ರಿಗೆ ಯಾವಾಗ ರಿಯಲೈಸ್ ಆಗತ್ತಾ, ಪಾಠ ಯಾವಾಗ ಮಾಡ್ತಿರ್ತಾರ ನೋಡು ಅವಾಗ ಗೊತ್ತಾಗ್ತಿರ್ತ ಅವ್ರಿಗೆ, ಇದು ಹಿಂಗೈತಿ ಅಂತಂತಂದ. ನೆನಪಿಲ್ಲ ಅಂತಾರ. ಹೌದೌದೌದು. ಆತರ ಏನಲ್ಲ, ನೀವು ಬ್ರಿಲಿಯಂಟ. ನಮ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ, ಲೈಫ್ ಸ್ಟೋರಿನ ಇಂಟ್ರೆಸ್ಟಿಂಗ್ ಐತೋ. ಹೇಳಿದ್ರಿ ನಿಮ್ಗ ನಂಬಕ್ ಆಗಲ್ಲ. ಈಗ ಇದು ಅರ್ಥ ಆಯ್ತಾ? ಬೌಂಡೆಡ್ ಅಬೋವ್ ಸೀಕ್ವೆನ್ಸ್, ಬೌಂಡೆಡ್ ಬಿಲೋ ಸೀಕ್ವೆನ್ಸ್. ಇನ್ನೊಂದ್ಸರಿ ಹೇಳಂದ್ರೆ ಹೇಳ್ತೀನಿ, ಇನ್ನು ಒಂದ್ಸರಿ ಅಲ್ಲ 10 ಸರಿ ಹೇಳ್ತೀನಿ. ಒಟ್ಟ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಇದು. ಓಕೆ, ಅರ್ಥ ಆಗಿದೆಯಲ್ಲ? ಮುಂದೆ ಹೋಗೋಣ್ರ. ಈಗ ಇನ್ನೊಂದ್ಸರಿ ಹೇಳ್ಬೇಕಾ? ಕ್ಯಾನ್ ಐ ರಿಪೀಟ್ ಒನ್ಸ್ ಅಗೇನ್? ರಿಪೀಟ್ ಮಾಡ್ಬೇಕಾ ಹೇಳಿ? ಓಕೆ. ಹಂಗೇನ್ರ ಡೌಟ್ ಇದ್ರ ಯೂಟ್ಯೂಬ್ನಾಗೆ ಇರುತ್ತಿದ, ನೋಡ್ಕೋರಿ. ಮತ್ತು ಗೊತ್ತಾಗ್ಲಿದ್ರ ಕೇಳಿ, ಇನ್ನೊಂದ್ಸರಿ ಕೇಳಿ ಹೇಳ್ತೀನಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ ಸಬ್ಜೆಕ್ಟ್. ನಿಮ್ದು ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಕ್ ಕುಂತೀವಪ್ಪ ನ್ಯಾಕ್ ಕಮಿಟಿಗೆ. ನ್ಯಾಕ್ ಕಮಿಟಿ ಅಲ್ಲ, ಇಂಥವೆಲ್ಲ ಕಾನ್ಫಿಡೆನ್ಸಿಯಲ್ ವಿಷಯ ಹೇಳ್ಬಾರ್ದು. ಇರ್ಲಿ ಬಿಡು, ಇರ್ಲಿ. ಬೌಂಡೆಡ್ ಸೀಕ್ವೆನ್ಸ್. ಇರ್ಲಿ ಬಿಡಮ್ಮ, ಅದನ್ನ ಬಿಟ್ಬಿಡ್ರಿ. ನಂಗ ಹಂಗ ಬಾಯಿಗೆ ಬಂತು ಹೇಳಿದ್ಯಾ, ಇರ್ಲಿ. ಆ ವಿಷಯ ನಿಮ್ಗಲ್ಲ. ಬೌಂಡೆಡ್ ಸೀಕ್ವೆನ್ಸ್ ನೋಡ್ರಿ. ಆ ಸೀಕ್ವೆನ್ಸ್ is said to be bounded if it is bounded above as well as bounded below. ಆ ಒಂದ್ ಸೀಕ್ವೆನ್ಸ್ ಬೌಂಡೆಡ್ ಅಂತ ಹೇಳ್ಬೇಕು ಅಂದ್ರ ಅದು ಬೌಂಡೆಡ್ ಅಬೋ ಆಗಿರ್ಬೇಕು ಮತ್ತು ಬೌಂಡೆಡ್ ಬಿಲೋ ಆಗಿರ್ಬೇಕು ಅಂತ. ಕರೆಕ್ಟಾ? ಎಕ್ಸಾಂಪಲ್ ನೋಡ್ರಿ. xn is equal to 1/n. ಹೌದಾ? ಇದು ಒಂದ್ ಸೀಕ್ವೆನ್ಸ್. ಹೆಂಗ್ ಬರೀತೀವಿ ಇದನ್ನ? ವ್ಯಾಲ್ಯೂ ಕೊಟ್ಕೊಂತ ಹೋಗ್ರಿ. 1, 1/2, 1/3, 1/4 ಅಂಡ್ ಸೋ ಆನ್. ಎಲ್ಲಿ ಕನ್ವರ್ಜ್ ಆಗುತ್ತಪ್ಪ ಇದು? ಹೋಗಿ 0 ಕನ್ವರ್ಜ್ ಆಗತ್ತ. ಹೌದಾ? ಅಂದ್ರ ಲಿಮಿಟ್ ಅಪ್ಲೈ ಮಾಡಿದ್ವಿ ಅಂದ್ರ ಲಿಮಿಟ್ x tends to ಲಿಮಿಟ್ n tends to infinity, xn is equal to ಲಿಮಿಟ್ n tends to infinity 1/n is equal to ಏನಾಗತ್ತಪ್ಪ? 0 ಆಗತ್ತ. ಕರೆಕ್ಟಾ? ಇದು ಎಲ್ಲಿ ಹೋಗಿ ಅಂದ್ರ ಅಪ್ರೋಚ್ ಆಗತ್ತ, ಮುಟ್ಟಾಕ್ ಪ್ರಯತ್ನ ಪಡ್ತಾ ಮುಟ್ಟಲ್ಲ, ಹಂಗ ಹೋಗ್ತಾ ಇರುತ್ತ. ಇನ್ನೇನ್ ಮುಟ್ಟಲ್ಲ. ಅಪ್ರೋಚ್ ಆಗಕ್ ಟ್ರೈ ಮಾಡುತ್ತಾ ಯಾವಾಗ್ಲೂ ಮುಟ್ಟೋದೇ ಇಲ್ಲ. ಅದು 0 ಯಾವಾಗ್ಲೂ ಮುಟ್ಟೋದೇ ಇಲ್ಲ. ಆತರ ಅದು ಲಿಮಿಟ್ ಕಾನ್ಸೆಪ್ಟ್ ಅಂದ್ರೆ ಆತರ. ಹೌದಾ? ಅಂದ್ರ this tends to 0 when n tends to infinity. ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿರುವಂತ ನಂಬರ್ದೊಳಗ 1, 1/2, 1/3, 1/4 tends to 0 and n tends to infinity ಒಳಗ
ದೊಡ್ಡ ಸಂಖ್ಯೆ ಯಾವುದಿದೆ? xn ಬೌಂಡೆಡ್ ಅಬೋವ್ ಬೈ, ಹೇಳಿ ಈಗ. ಬೌಂಡೆಡ್ ಅಬೋವ್ ಬೌಂಡೆಡ್ ಬಿಲೋ ಅರ್ಥ ಆಗೈತೆ ಎಲ್ಲ ಗೊತ್ತಾಗ್ಬಿಡುತ್ತ. ಹೇಳಿ, xn is bounded above by, reply everyone, ರಿಪ್ಲೈ ಮಾಡಿ ಬೇಗ. ಎಲ್ರು ಒಂದ್ ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೋರಿ, ಮಲ್ಕೋಬೇಡಿ. ವೆರಿ ಗುಡ್, ವೆರಿ ಗುಡ್. ಎಲ್ರು ರಿಪ್ಲೈ ಮಾಡಿ ಬೇಗ. ಗುಡ್ ಗುಡ್ ಗುಡ್. ಅರ್ಥ ಆಗಿದೆ ಅಂತ ಗೊತ್ತಾಯ್ತು. ನಾನ್ BSc ಇದ್ದಾಗ ಈ ಕಾನ್ಸೆಪ್ಟ್ ನನಗೆ ಅರ್ಥನೇ ಆಗಿಲ್ಲ. ಅದಕ್ಕ ನಂಗೆ ಬಹಳ ಇಷ್ಟ ಈ ಕಾನ್ಸೆಪ್ಟ್ ಅಂದ್ರ. ನಿಮಗ್ ಅರ್ಥ ಮಾಡಿಸ್ಬೇಕಂತ ನಂಗೆ ಬಹಳ ಖುಷಿ ಆಗತ್ತ. ವೆರಿ ಗುಡ್. ನಿಮ್ ಒರಿಜಿನಲ್ ನೇಮ್ ಇಡ್ರೋಪ. ಏನೋ ಇದು ಏನೇನೋ ಇಟ್ಬಿಡ್ತಿರಲ್ಲೋ. ಗುಡ್ 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 ಗುಡ್. ಎಲ್ರಿಗೂ ಅರ್ಥ ಆಗೈತೆ ಅಂತ ಗೊತ್ತಾಯ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅನಿಲ್ KN, ಯಶಸ್ವಿನಿ BJ, ಯಶಸ್ವಿನಿ CL ಒಬ್ಳು ಇರ್ಬೇಕನಲ್ಲ, ಬಂದಿಲ್ಲ ಇವತ್ತಕ್ಕೆ. ಯೂಟ್ಯೂಬ್ನ್ಯಾಗ ಹಾಕ್ತಾರಲ್ಲ ಅಂತ ಒಂದಿಷ್ಟು ಜನ ಬಿಟ್ಬಿಟ್ರ. ಯೂಟ್ಯೂಬ್ನ್ಯಾಗ ಹಾಕಲ್ಲ ನಾನು ಇವತ್ತ. ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ ಗೌಟಮ್ಮ, ಅರ್ಥ ಆಗಿದ್ಯಾ? ಹಂಗಂದ್ರ ಎಲ್ರಿಗೂ ಅರ್ಥ ಆಗೈತೆ ಅಂತ ತಿಳ್ಕೊಬೋದಲ್ಲ. ವೆರಿ ಗುಡ್. ಹೇಮಂತ್ ಗುಡ್. ಸ್ಫೂರ್ತಿ ವೆರಿ ಗುಡ್, ವೆರಿ ಗುಡ್. ಹರ್ಷಿತಾ, ಬೌಂಡೆಡ್ ಡಬೋ ಸೀಕ್ವೆನ್ಸ್ ಯೂಸ್ ಮಾಡ್ತಾರೆ. ಯೂಸ್ ಬೌಂಡೆಡ್ ಡಬೋ ಸೀಕ್ವೆನ್ಸ್. ಬೌಂಡೆಡ್ ಡಬೋ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಯಾಕೆ ಯೂಸ್ ಮಾಡ್ತಾರಂತ. ಈಗ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗ್ಬೇಕಂತ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗ್ಬೇಕಂದ್ರ ಅದ್ರದ್ದು ಅಪ್ಪರ್ ಬೌಂಡು ಲೋವರ್ ಬೌಂಡು ಈಕ್ವಲ್ ಆಗಿರ್ಬೇಕಮ್ಮ. ಮೊನೋಟೋನಸಿಟಿ ಅಂತ ಬರುತ್ತಾ. ನೆಕ್ಸ್ಟ್ ಮೊನೋಟೋನಿಸಿಟಿ ಅಂತ ಬರುತ್ತಾ. ಅಲ್ಲೇ ಬೌಂಡೆಡ್ ಅಬೋವ್ ಸೀಕ್ವೆನ್ಸ್, ಬೌಂಡೆಡ್ ಬಿಲೋ ಸೀಕ್ವೆನ್ಸ್ plays an important role. That's why we study bounded sequences. ಅರ್ಥ ಆಯ್ತನಮ್ಮ? ಯಾಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಯಾರ ಕೇಳಿದ್ರಲ್ಲ ಬೌಂಡೆಡ್ ಅಬೋವ್ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಯಾಕೆ ಯೂಸ್ ಮಾಡ್ತಾರ ಅಂತ. ಯಾರವರು? ಯಾರೋ ಕೇಳಿದ್ರು. ಅರ್ಥ ಆಗಿದೆ ಅವ್ರಿಗೆ ಅಲ್ಲ? ಅರ್ಥ ಆಗಿದೆ. ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾ ಸಹನಾ? ನೋಡಮ್ಮ ಹೇಳ್ತೀನಿ. xn is equal to 1/n. xn is equal to 1/n. ಅರ್ಚನಾ ಡೌಟ್ ಕೇಳ್ಬೇಕಮ್ಮ. ಅಲ್ಲಮ್ಮ, ಇದು ಕ್ಲಾಸ್ನೊಳಗ 10-15 ಜನ ಇಲ್ಲ. ಇಲ್ಲೇ ನಂಗೆ ಟೈಮ್ ಇರೋದ ಬಹಳ ಕಡಿಮೆ. ಅದ್ರೊಳಗ ನಾನು ಒಂದ್ ಕಾನ್ಸೆಪ್ಟ್ ಅನ್ನ 10 ಬರೀ ಹೇಳ್ತೀನಿ. ಹಂಗಾಗಿ ನಿಮ್ಗೆ ಅರ್ಥ ಆಗೇ ಆಗಿರುತ್ತ, ಡೌಟ್ ಏನ್ ಬರಲ್ಲ. ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ ಅಂತ. ಈಗ ಟೈಮ್ ಕಡಿಮೆ ಐತಿ, ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ್ರಿ. ಸಾರಿ ಅಮ್ಮ, ಸಾರಿ, ಟೈಮ್ ಕಡಿಮೆ ಐತಲ್ಲ. ಇನ್ನೊಂದು 7-8 ನಿಮಿಷ ಐತಿ, ಅದ್ರೊಳಗೆ ಒಂದಿಷ್ಟು ಎಕ್ಸಾಂಪಲ್ ನೋಡ್ಬಿಡ್ತೀನಿ. ಓಕೆ ಅಮ್ಮ, ಓಕೆ. ನೋಡ್ರಿ, a bounded sequence is said to be, a sequence is said to be bounded if it is bounded above as well as bounded below. ನೋಡ್ರಿ, xn is equal to 1/n. ನೋಡ್ರಿ, ನಾವು ಅದಕ್ಕೆ ವ್ಯಾಲ್ಯೂ ಪುಟ್ ಮಾಡಿದ್ರ 1, 1/2, 1/3 and so on. This tends to 0 as n tends to infinity. n ಇನ್ಫಿನಿಟಿ ಹತ್ರ ಹೋದಾಗ ಅದ್ರ ವ್ಯಾಲ್ಯೂ ಏನಾಗುತ್ತಾ? 0 ಹೋಗುತ್ತಾ. 0 ಹತ್ರ ಹೋಗುತ್ತಾ. 0 ಯಾವಾಗ ಆಗಲ್ಲ, 0 ಅದು ಯಾವಾಗ ಆಗೋದೇ ಇಲ್ಲ. 0 ಹತ್ರ ಹೋಗುತ್ತಾ, ಕರೆಕ್ಟಾ? 0 ಹತ್ರ ಹೋಗುತ್ತಾ ಅಂತೀವಿ ನಾವು. n approaches to
this tends to 0 ಅಂತೀವಿ, tends to 0. this value is 0 ಅನ್ನಲ್ಲ. ಆದ್ರಿಂದ xn is bounded above by 1. Good. ಈಗ ನಂದನ್ ಹೇಳು, xn is bounded below by, xn is bound ಅಪ್ರೋಚ್ ಆಗೋ ವ್ಯಾಲ್ಯೂಗೆ ಈಕ್ವಲ್ ಸೈನ್ ಹಾಕ್ಬಾರ್ದು. ಲಿಮಿಟ್ ಅಪ್ರೋಚ್ ಆಗೋ ವ್ಯಾಲ್ಯೂಗೆ ಈಕ್ವಲ್ ಸೈನ್ ಹಾಕ್ಬಾರ್ದು, ಅದು ಓಪನ್ ಇಂಟರ್ವಲ್ ಆಗಿರುತ್ತ. ನೋಡ್ರಿ, ನಂಗ BSc ಒಳಗಿದ್ದಾಗ ಸತ್ಯವಾಗಿ ಹೇಳ್ತೀನಿ, ಈ ಕಾನ್ಸೆಪ್ಟ್ ಅರ್ಥ ಆಗಿರ್ಲಿಲ್ಲ. ನಿಮಗ ಅರ್ಥ ಆಗ್ಲಿ ಅಂತ ನಾ ಇಷ್ಟು ರಿಪೀಟ್ ಮಾಡಿ ಹೇಳ್ತಾ ಇರೋದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕರೆಕ್ಟ್ ಪಾ ಕುಮಾರ್ ನಾಗೇಶ್, ವೆರಿ ಗುಡ್. ನೋಡ್ರಿ, xn ಬೌಂಡೆಡ್ ಬಿಲೋ ಬೈ 0. ಹೌದಾ? ಯಾರಮ್ಮ ಇನ್ಫಿನಿಟಿ ಹಿಡ್ಕೊಂಡ್ಬಿಟ್ರಲ್ಲ ಅವರು? ವಿದ್ಯಾಶ್ರೀನಾ, ನವ್ಯಶ್ರೀ? 0 ಅಮ್ಮ. ಹೌದಾ? therefore xn less than or equal to 1, less than or equal to 1, greater than 0. xn lies between 0 and 1. ಕರೆಕ್ಟಾ? ಅರ್ಥ ಆಯ್ತಾ? ಈಗ ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೆ ಏನು? ಬೌಂಡೆಡ್ ಅಬೋ ಆಗಿರ್ಬೇಕು, ಬೌಂಡೆಡ್ ಬಿಲೋ ಆಗಿರ್ಬೇಕು. ಅಂತ ಸೀಕ್ವೆನ್ಸ್ಗೆ ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗೈತೆ ಅನ್ಕಂತೀನಿ. ಈಗ ಇನ್ನು ಏನ್ರ ಡೌಟ್ ಐತೆ ಇಷ್ಟ್ರೊಳಗ? ವೆರಿ ಗುಡ್. ಮುಂದೋಗೊಂಡ್ರೆ ಒಂದಿಷ್ಟು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಕಂಟಿನ್ಯೂ. ಓಕೆ, ನೋಡ್ರಿ, ನೋಟ್. A sequence is said to be unbounded if it is not bounded. Example, a sequence an is defined by, andra a sequence is said to be unbounded. Unbounded ಯಾವಾಗ ಅಂತೀವಿ ಅಂದ್ರ if it is not bounded. Example, unbounded sequence ಗೆ example an is equal to n. ಕರೆಕ್ಟಾ? 1 2 3 4 and so on. ಹೌದಾ? ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಬರ್ತಪ್ಪ? ಲಿಮಿಟ್ n tends to infinity an is equal to limit n tends to infinity n this value tends to infinity as n tends to infinity. ಕರೆಕ್ಟಾ? ಹೌದನ್ರೋ? ಕರೆಕ್ಟ್. an is unbounded above ಅಂತ ಹೇಳ್ತೀವಿ ಇಲ್ಲಿ. ಹೌದಾ? ವೆರಿ ಗುಡ್. ಅನ್ಬೌಂಡೆಡ್ ಅಬೋವ್ ಸೀಕ್ವೆನ್ಸ್. ಈಗ ಅರ್ಥ ಆಗೈತಿ ನಿಮ್ಗೆ? ಕರೆಕ್ಟಾ? ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. an is equal to -n. ಈ ಸೀಕ್ವೆನ್ಸ್ ಎಂತ ಸೀಕ್ವೆನ್ಸ್ ಹೇಳ್ರಿಪ್ಪ? ಬೇಗ ರಿಪ್ಲೈ ಮಾಡಿ, ಬೇಗ ರಿಪ್ಲೈ ಫಾಸ್ಟ್. ವ್ಯಾಲ್ಯೂ ಹಾಕಿ ಹೇಳ್ರು. ಸರಿ, ನಾನು ಹೇಳ್ತೀನಿ, ಟೈಮ್ ಇಲ್ಲ. ನೋಡ್ರಿ, -1 -2 -3 ಅಂಡ್ ಸೋ ಆನ್. ಅಂದ್ರೆ ವ್ಯಾಲ್ಯೂ ಏನಾಗ್ತಾ ಇದೆಯಪ್ಪ? ಡಿಕ್ರೀಸ್ ಆಗ್ತಾ ಇದೆ. ಕರೆಕ್ಟಾ? ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತಿದೆ? ದಿಸ್ ಟೆನ್ಸ್ ಟು -infinity as n tends to infinity. Therefore it is ಎಂತ ಸೀಕ್ವೆನ್ಸ್ ಇದು? unbounded below sequence. unbounded below sequence ಅಂತಾರ ಅದಕ್ಕೆ. unbounded below sequence. ಕರೆಕ್ಟಾ? ಗುಡ್. ಬೌಂಡೆಡ್ ಬಿಲೋ ಅಲ್ಲಮ್ಮ ಪೂರ್ಣಿಮಾ, unbounded below sequence. ಬೌಂಡೆಡ್ ಬಿಲೋ ಅಲ್ಲ, unbounded below sequence. ನಿಮ್ಗೆ ಎಕ್ಸಾಂಪಲ್ ಮಾಡಿದ್ರೆ ಗೊತ್ತಾಗತ್ತ. ನೋಡ್ರಿ,
A sequence is said to be unbounded if it is not bounded. The sequence an is defined by an is equal to 1 by n is bounded since ಈಗ ತೋರಿಸಿನಲ್ಲ bounded above by 1, bounded below by 0. Correct? Value ಆಗ್ತಾ ಹೋದಾಗ 1, 1 by 2 and so on tends to 0 as n tends to infinity. ಆದ್ರಿಂದ ಇದು bounded sequence. Next ನೋಡ್ರಿ. A sequence an is defined by an is equal to n. Correct? Is bounded below because an is greater than or equal to 1 for all n belongs to n. It is not bounded above. It is not bounded above because there exists no real number k. Andra an is equal to n ತಗೊಂಡ್ವಿ ಅಂದ್ರ ವ್ಯಾಲ್ಯೂ ಆಗ್ತಾ ಹೋದಾಗ 1 2 3 ನಾವು ಹಿಂಗ ಹೋದ್ರು ದೊಡ್ಡ ವ್ಯಾಲ್ಯೂ ಸಿಗೋದೇ ಇಲ್ಲ. ಆದ್ರಿಂದ this is bounded below sequence. ನಾವು ದೊಡ್ಡ ವ್ಯಾಲ್ಯೂ ತಗೊಳ್ಳೋದಾಗೋದಿಲ್ಲ ಅಂದ್ರ ನಮ್ಗ ಕೆ an less than or equal to k ವ್ಯಾಲ್ಯೂ ಸಿಗೋದಿಲ್ಲ. ಆದ್ರಿಂದ ಇದು ಎಂತದು ಅನ್ಬೌಂಡೆಡ್ above sequence. ಕರೆಕ್ಟಾ? ಅನ್ಬೌಂಡೆಡ್ above sequence. Next, a sequence an is equal to minus 1 raised to n. ವ್ಯಾಲ್ಯೂ ಆಗ್ತಾ ಹೋದಾಗ minus 1 ಆಗುತ್ತಾ 1 ಆಗುತ್ತಾ 2 ಆಗುತ್ತ ಅಂದ್ರ minus 1 ಆಗುತ್ತಾ 1 ಆಗುತ್ತಾ ಅಂದ್ರ minus 1 raised to 1 1 minus 1 raised to 1 ಅಂದ್ರ minus 1 minus 1 raised to 2 ಅಂದ್ರ 1 minus 1 raised to 3 ಅಂದ್ರ minus 1. ಕರೆಕ್ಟಾ? ಹಿಂಗ ಆಗ್ತಾ ಹೋಗುತ್ತಾ. ಆದ್ರಿಂದ ನೋಡ್ರಿ if n is even ಇದ್ದಾಗ n even ಆದಾಗ 1 ಬರುತ್ತಾ, n odd ಆದಾಗ minus 1 ಬರುತ್ತಾ. ಆದ್ರಿಂದ ಇದು bounded sequence. an lies between minus 1 and 1. Correct? Bounded above by 1, bounded below by minus 1. Next, a sequence an is equal to minus n is bounded above because an less than or equal to minus 1. an less than or equal to minus 1 for all n belongs to n. It is not bounded below. It is not bounded below. It is not bounded below because there exists no real number k. an greater than or equal to k for all n belongs to n. Ida ಲೆಕ್ಕನ ಹಾಗೆಲ್ಲ ಹೇಳಿ